ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಧಿಕಾ ಕಾಮತ್ ಅಂತ. ನಾನಿವತ್ತು ಕಾಡು ಹಾಗಲಕಾಯಿದು ಪೋಡಿ ಅಥವಾ ಬಜ್ಜಿ ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಹೇಳ್ತೀನಿ, ನೋಡ್ಕೊಳ್ಳಿ. ಕಾಡು ಹಾಗಲಕಾಯಿ ಒಂದು ಅರ್ಧ ಕಿಲೋ ತೊಳೆದಿಟ್ಕೊಳ್ಳಿ. ಮತ್ತು ನೆನೆಸಿದ್ದು ದೋಸೆ ಅಕ್ಕಿ, ಹಿಂಗೆ, ಒಣಮೆಣಸಿನ್ಕಾಯಿ, ಮತ್ತು ರವೆ, ಮತ್ತು ಉಪ್ಪು. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಹೀಗೆ ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ನೆನೆಸಿದ ಅಕ್ಕಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ರು ಸಾಕು. ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ನೀರಾಗಬಾರ್ದು. ಅದು ಕಡ್ಕೊಂಡಿದ್ದು ನಾವು ಅದೇನು ಮಸಾಲೆ ಅದು. ಆಮೇಲೆ ಆ ಮಸಾಲೆನ ನಾವು ಹೆಚ್ಚಿ ರೌಂಡು ಇಟ್ಕೊಂಡಿದ್ವಲ್ಲ ಕಾಡು ಹಾಗಲಕಾಯಿ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬೇಕಾದರೂ ಇಡ್ಬೋದು, ಇಲ್ಲಾಂದರೆ ಕೂಡಲೇ ಮಾಡ್ಬೋದು. ಆದರೆ ಒಂದು 10 ನಿಮಿಷ ಇಟ್ಟರೆ ಚೆನ್ನಾಗಿ ಎಲ್ಲ ಹೀರ್ಕೊಳ್ಳುತ್ತದು. ಹಾಗೆ ಇಟ್ಕೊಂಡು ಮತ್ತೆ ಒಂದು 10 ನಿಮಿಷ ಆದಮೇಲೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಒಂದು ಬಾಣಲೆಯಲ್ಲಿ. ಆಮೇಲೆ ಒಂದು ಪ್ಲೇಟಲ್ಲಿ ರವೆ ತೊಗೊಂಡು ಇದನ್ನು ಒಂದೊಂದೇ ಆ ರವೆಯಲ್ಲಿ ಮುಳಿಸಿ ಹೀಗೆ, ಅಂದರೆ ಹೀಗೆ ಕೋಟ್ ಮಾಡಿ ಸೈಡ್ಗೆ ಇಡಿ. ಸ್ವಲ್ಪ ಎಕ್ಸ್ಪರ್ಟ್ ಆದರೆ ಕೂಡಲೇ ಕೋಟ್ ಮಾಡಿ ಎಣ್ಣೆಗೆ ಸಹ ಹಾಕ್ಬೋದು. ಆದರೆ ಎಣ್ಣೆ ಬಿಸಿ ಆಗೋರಿಗೆ ನೀವು ಟೈಮ್ ಇದ್ದರೆ ಬೇಕಾದರೆ ಹೀಗೆ ಮಾಡಿಕೊಂಡ್ರೂ ಆಗುತ್ತೆ, ನಿಮ್ಮ ಕನ್ವೀನಿಯೆಂಟ್. ಹೀಗೆ ಕವರ್ ಮಾಡಿ ಕೋಟ್ ಮಾಡಿ ಅದರಲ್ಲಿ, ಮತ್ತು ಎಣ್ಣೆ ಬಿಸಿಯಾಗಿದ್ದ ಮೇಲೆ ಎಣ್ಣೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಹೀಗೆ ನೋಡಿ, ಒಂದೊಂದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಹೀಗೆ ಎಷ್ಟು ಬ್ಯಾಚ್ ಆಗುತ್ತೆ ಅಷ್ಟು, ಎಷ್ಟು ಉಂಟು ಆಗೋವರೆಗೂ ಹೀಗೆ ಒಂದೊಂದನ್ನೇ ಮುಳಿಸಿ ಪುನಃ ಹಾಕಿ ಇದು ಮಾಡಿ ಫ್ರೈ ಮಾಡಿ ನೋಡಿ. ಹೀಗೆ ಮಾಡಿ ಫ್ರೈ ಮಾಡಿದ ಮೇಲೆ ಅದು ಹೀಗೆ ಶಬ್ದ ಆಗಿ ಅದು ಹೀಗೆ ಒಂಥರ ನೊರೆ ಹೀಗೆ ಗುಳ್ಳಿಯಾಗಿ ಬರ್ತದಲ್ಲ, ಅದು ನಿಂತರೆ ಅದು ಪೋಡಿ ಬೆಂದಿದೆ ಅಂತ ಅರ್ಥ. ನೋಡಿ, ಹೀಗೆ ಮಾಡಿ ಅದನ್ನು ಹೀಗೆಲ್ಲ ಮುಚ್ಚಿ ಎಲ್ಲ ಹಾಕಿ ಪುನಃ ಮಾಡಿ ಎಲ್ಲದನ್ನು ಹೀಗೆ ಮಾಡಿ. ಪೋಡಿ ಈಗ ರೆಡಿ ಆಗ್ತಾ ಉಂಟು ನೋಡಿ. ಪೋಡಿ ರೆಡಿ ಆಯಿತು, ಕ್ರಿಸ್ಪಿಯಾಗಿ ಬಿಸಿ ಅನ್ನದ ಜೊತೆಗೆ ಸಾಂಬಾರು ಮತ್ತೊಂದೇನಾದರೂ ಕರಿ ಅಥವಾ ಒಂದಾದ್ರೂ ಸೈಡ್ ಡಿಶ್ ಇದ್ದು ಇದು ಪೋಡಿ ಇದ್ದರೆ ಸೂಪರ್ ಊಟ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ.